ಮಧ್ಯರಾತ್ರಿ ವೇಳೆ ಪೊಲೀಸರು ಗಸ್ತಿನಲ್ಲಿದ್ದಾಗ ಅಪರಿಚಿತ ವ್ಯಕ್ತಿಗಳು ದರೋಡೆಗೆ ಸಂಚು ನಡೆಸಿರುವುದು ಪತ್ತೆಯಾಗಿದೆ. ಜನರು ಈ ಬಗ್ಗೆ ಎಚ್ಚರ ವಹಿಸುವಂತೆ ಗೌರಿಬಿದನೂರು ಪೊಲೀಸರು ತಿಳಿಸಿದ್ದಾರೆ. ನಗರದ ರೈಲ್ವೆ ನಿಲ್ದಾಣದ ಬಳಿ ಜುಲೈ 5ರ ಮುಂಜಾನೆ 2:25ರ ಸಮಯದಲ್ಲಿ ಅಪರಿಚಿತ ವ್ಯಕ್ತಿಗಳು ಓಡಾಡಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದು ದರೋಡೆಕೋರರ ಗ್ಯಾಂಗ್ ಆಗಿದ್ದು, ತಂಡದಲ್ಲಿ 4 ಇದ್ದಾರೆ. ಚಡ್ಡಿ ಧರಿಸಿದ್ದು, ಮುಖಕ್ಕೆ ಬಟ್ಟೆಯನ್ನ ಸುತ್ತಿಕೊಂಡಿದ್ದಾರೆ. ಸೊಂಟಕ್ಕೆ ಮಾರಕಾಸ್ತ್ರವನ್ನ ಕಟ್ಟಿಕೊಂಡಿರುವ ಅವರು ದರೋಡೆಗೆ ಯತ್ನಿಸುತ್ತಿರುವ ದೃಶ್ಯಗಳು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಬಗ್ಗೆ ಸದಾಶಿವ ಬಡಾವಣೆಯ ನಿವಾಸಿ ಅನಿಲ್ ಕುಮಾರ್ ಮಾತನಾಡಿ, ಕಳೆದ 3-4 ದಿನಗಳಿಂದ ನಗರದಲ್ಲಿ ರಾತ್ರಿ ವೇಳೆ 4-5 ಜನ ಅನುಮಾನಾಸ್ಪದವಾಗಿ ಓಡಾಡ್ತಿದ್ದಾರೆ. ರಾತ್ರಿ 8ರ ಮೇಲೆ ಓಡಾಡಲು ಭಯವಾಗ್ತಿದೆ. 1 ವಾರದ ಹಿಂದೆ ನಮ್ಮ ಮನೆಯ ಮಾಲೀಕರದ್ದು ಗಾಡಿ ಕಳವಾಗಿತ್ತು. ದೂರು ಕೂಡ ನೀಡಿದ್ದೇವೆ. ಆದರೆ ಮನೆಯಿಂದ ಸ್ವಲ್ಪ ದೂರ ನೋಡಿದಾಗ ಅಲ್ಲಿ ಗಾಡಿಯನ್ನ ತಳ್ಳಿ ಹಾಕಿ ಹೋಗಿದ್ರು. ಮತ್ತೆ ನಮ್ಮ ಮನೆಯಲ್ಲಿದ್ದ ಸೈಕಲ್ ಕಳವಾಗಿದೆ. ಇದರಿಂದ ಓಡಾಡಲು ಭಯವಾಗುತ್ತದೆ. ಪೊಲೀಸರು ಆದಷ್ಟು ಬೇಗ ಅವರನ್ನ ಪತ್ತೆ ಹಚ್ಚಿದ್ರೆ ಅನುಕೂಲವಾಗುತ್ತದೆ ಎಂದರು. ನನ್ನ ಹೆಸರು ಅನಿಲ್ ಕುಮಾರ್ ಅಂತ, ಸದಾಶಿವ ಬಡಾವಣೆ ವಾಸಿ. ಕಳೆದ 4-5 ದಿನಗಳಿಂದ ನಗರದಲ್ಲಿ 4-5 ಜನ ಓಡಾಡ್ತಾ ಇದ್ದಾರೆ ನೈಟಲ್ಲಿ. ನಮ್ಮ ಮೊನ್ನೆ ರೀಸೆಂಟಾಗಿ 1 ವಾರದ ಮುಂಚೆ ನಮ್ಮ ಮನೆ ಓನರ್ದು ಗಾಡಿ ತೊಗೊಂಡೋಗಿದ್ರು. ಕಂಪ್ಲೇಂಟ್ ಕೊಟ್ಟು ತಿರ್ಗಾ ನೆಕ್ಸ್ಟು ಅಲ್ಲೆಲ್ಲ ಮುಂದೆ ದಬ್ಬಾಗಿ ಹೋಗಿದ್ರೆ ಸಿಕ್ಕಿದೆ. ಅದಾದಮೇಲೆ ನಮ್ಮದು ಸೈಕಲ್ ಕಳ್ತನ ಇದೆ, ಸೈಕಲ್ ಸಿಕ್ಕಿಲ್ಲ. ಈ ನೈಟಲ್ಲಿ 8-9 ಗಂಟೆ ಮೇಲೆ ಓಡಾಡೋಕ್ಕೆ ಭಯ ಆಗ್ತಾಯಿದೆ. ಹಾಗಾಗಿ ಪೊಲೀಸರು ಸಹಕರಿಸ್ತಾ ಇದ್ದಾರೆ. ಸ್ವಲ್ಪ ಆದಷ್ಟು ಬೇಗ ಅವ್ರನ್ನ ಪತ್ತೆ ಹಚ್ಚಿದ್ರೆ ಅನುಕೂಲ ಆಗುತ್ತೆ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಟೌನಲ್ಲಿ ಜಾಸ್ತಿ ಓಡಾಡ್ತಾ ಇದ್ದಾರೆ 4-5 ದಿನದಿಂದ. ಗೌರಿಬಿದನೂರು ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿ ಜುಲೈ 5ರ ಮಧ್ಯರಾತ್ರಿ ಗಸ್ತಿನಲ್ಲಿದ್ದಾಗ ಅಪರಿಚಿತ ವ್ಯಕ್ತಿಗಳು ಓಡಾಡುತ್ತಿರುವುದು ಸುಳಿವು ಸಿಕ್ಕಿದೆ. ಸ್ಥಳಕ್ಕೆ ತಲುಪುವಷ್ಟರಲ್ಲಿ ಚಡ್ಡಿ ಗ್ಯಾಂಗ್ ಅಲ್ಲಿಂದ ಪರಾರಿಯಾಗಿದೆ. ಸ್ಥಳದಲ್ಲಿನ ಸಿಸಿ ಕ್ಯಾಮೆರಾ ಪರಿಶೀಲನೆ ನಡೆಸಿದಾಗ ದರೋಡೆಗೆ ಸಂಚು ನಡೆಸಿರುವುದು ಕಂಡುಬಂದಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಮನೆಗಳ ಬೀಗ ಒಡೆದು ಒಳ ನುಗ್ಗುವ ಚಡ್ಡಿ ಗ್ಯಾಂಗ್ ಚಿನ್ನಾಭರಣ ಲೂಟಿ ಮಾಡುತ್ತಾರೆ. ಈ ವೇಳೆ ಮಾರಕಾಸ್ತ್ರಗಳಿಂದ ಹಲ್ಲೆ ಸಹ ಮಾಡುತ್ತಾರೆ. ಹೀಗಾಗಿ ಗೌರಿಬಿದನೂರು ಪೊಲೀಸರು ನಗರ ಜನತೆಯಲ್ಲಿ ಮನವಿ ಮಾಡಿದ್ದು, ಅಪರಿಚಿತ ವ್ಯಕ್ತಿಗಳ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ, ಯಾವುದೇ ರೀತಿಯ ಸುಳಿವು ಸಿಕ್ಕಲ್ಲಿ ತಮಗೆ ಮಾಹಿತಿ ನೀಡುವಂತೆ ತಿಳಿಸಿದ್ದಾರೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು.